ಹಲೋ ಸ್ಟೂಡೆಂಟ್ಸ್, ಶ್ರೀನಿವಾಸ್ ಐಎಸ್ ಅಕಾಡೆಮಿ ಕರೆಂಟ್ ಅಫೇರ್ ಲೆಕ್ಚರ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಮೊದಲನೇ ಟಾಪಿಕ್ ಏನಂತ ನೋಡೋಣ ಬನ್ನಿ. ಮೊದಲನೆಯ ಟಾಪಿಕ್ ಬಂದ್ಬಿಟ್ಟು ಇಸ್ರೋ ಅವರು ಇವಾಗ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಅತ್ಯಂತ ಭಾರವಾದಂತ ಒಂದು ರಾಕೆಟ್ ಚಂದ್ರ ಅಥವಾ ಲೂನಾರ್ ಮಾಡೆಲ್ ಅವರು ಏನ್ ಮಾಡಿದ್ದಾರೆ ಅಥವಾ ಮಾಡೆಲ್ ವೆಹಿಕಲ್ ಅಂತ ಹೇಳ್ಬೋದು. ಇದನ್ನ ಅವರು ಏನ್ ಮಾಡಿದ್ದಾರೆ, ಟೆಸ್ಟ್ ಮಾಡಿದ್ದಾರೆ. ಸೊ ಇಸ್ರೋಸ್ ಹೆವಿಯೆಸ್ಟ್ ರಾಕೆಟ್ ಲೂನಾರ್ ಮಾಡೆಲ್ ಲಾಂಚ್ ವೆಹಿಕಲ್ ಅಂತಂದ್ರೆ ಅವ್ರು ಏನ್ ಮಾಡ್ತಾ ಇದಾರೆ ಅಂದ್ರೆ, ಲೂನಾರ್ ಅಂತಂದ್ರೆ ನೋಡಿ, ಇದು ಬೇಸಿಕಲಿ ಯೂಸ್ ಮಾಡೋದು ಎದಕ್ಕೆ ಅಂತಂದ್ರೆ ಚಂದ್ರಯಾನ ಮಿಷನ್ಗೆ. ಅಂತಂದ್ರೆ ನಾವು ಇಲ್ಲಿಂದ ಭೂಮಿಯಿಂದ ನಾವು ಚಂದ್ರನ ಕಡೆಗೆ ಅಥವಾ ಚಂದ್ರನ ಮೇಲೆ ಹೋಗ್ಬೇಕು ಅಂತಂದ್ರೆ ಏನ್ ಮಾಡ್ತೀವಿ ಅಂತಂದ್ರೆ ನಾವು ಲೂನಾರ್ ಅಂತ ಹೇಳ್ತೀವಿ. ಲೂನಾರ್ ಅಂತಂದ್ರೆ ಇಲ್ಲಿ ಬಂದ್ಬಿಟ್ಟು ಇದು ಚಂದ್ರ ಅಂತಂದ್ರೆ ನಾವು ಚಂದ್ರನ ಮೇಲೆ ಯಾವುದೇ ತರವಾದ ಮಿಷನ್ಗಳನ್ನ ಮಾಡಕ್ ಹೊರಟ್ರೆ ಅದಕ್ಕೆ ಬೇಕಾಗಿರುವಂತ ಒಂದು ಉಡಾವಣೆಯ ವಾಹನ ಅಂತ ಹೇಳ್ಬೋದು ಅಥವಾ ಲಾಂಚ್ ವೆಹಿಕಲ್ ಅಂತ ಹೇಳ್ಬೋದು. ಇಂಥ ಒಂದು ಲಾಂಚ್ ವೆಹಿಕಲ್ ಅನ್ನ ನಾವು ಅತ್ಯಂತ ಭಾರವಾದಂತ ಒಂದು ರಾಕೆಟ್ ಚಂದ್ರ ಮಾಡೆಲ್ ಉಡಾನ ವಾಹನ ಅಂತ ಹೇಳ್ಬೋದು. ಇದನ್ನ ನಾವು ಇಸ್ರೋ ಅವ್ರು ಏನ್ ಮಾಡಿದ್ದಾರೆ ಅಂತಂದ್ರೆ ಇತ್ತೀಚೆಗೆ ಟೆಸ್ಟ್ ಮಾಡಿದ್ದಾರೆ ಅಥವಾ ಇದೆ ಅಂತ ಹೇಳ್ಬೋದು. ನೋಡಿ, ಭಾರತೀಯ ಬಾಹ್ಯಾಕಾಶ ಸಂಶೋಧನೆಯ ಸಂಸ್ಥೆ ಅಂದ್ರೆ ನಮ್ಮ ಇಸ್ರೋ ಈಗಾಗಲೇ ಏನ್ ಮಾಡಿದೆ ಅಂತಂದ್ರೆ, ನಿರ್ಮಿಸಿದ ರಾಕೆಟ್ಗಳಲ್ಲಿ ಎಷ್ಟೊಂದು ರಾಕೆಟ್ಗಳಿದೆ, ಅದರಲ್ಲಿ ಅತ್ಯಂತ ಭಾರವಾದಂತ ಒಂದು ರಾಕೆಟ್ ಬಂದ್ಬಿಟ್ಟು ಯಾವ್ದಪ್ಪ ಅಂತಂದ್ರೆ ಅದು ನಿಮ್ಮ ಇದು ಲೂನಾರ್ ಮಾಡೆಲ್ ಲಾಂಚ್ ವೆಹಿಕಲ್. ಅದನ್ನ ನಾನು ಇಂಗ್ಲಿಷ್ ಅಲ್ಲೇ ಟ್ರಾನ್ಸ್ಲೇಟ್ ಮಾಡಿದ್ದೀನಿ, ಯಾಕೆಂದ್ರೆ ನಿಮಗೆ ಕನ್ಫ್ಯೂಸ್ ಆಗಬಾರ್ದು. ಅದರ ಹೆಸರು ಬಂದ್ಬಿಟ್ಟು ನೋಡಿ LMLV ಅಂತ ಇದೆ. ಅಂತಂದ್ರೆ ಅದು ಏನಪ್ಪಾ ಅಂದ್ರೆ ಲೂನಾರ್ ಮಾಡ್ಯೂಲ್ ಲಾಂಚ್ ವೆಹಿಕಲ್ ಅಂತ ಹೇಳ್ರಿ. ಇಲ್ಲಿ ಲೂನಾರ್ ಅಂತಂದ್ರೆ ಚಂದ್ರ ಅಂತ ನಿಮ್ಗೆ ಗೊತ್ತಾಗುತ್ತೆ, ವೆಹಿಕಲ್ ಅಂದ್ರೆ ವಾಹನ, ಲಾಂಚ್ ಅಂತಂದ್ರೆ ಉಡಾವಣೆ. ಇದರಲ್ಲಿ ಇದನ್ನ ನಾವು ಕನ್ನಡದಲ್ಲೂ ಇಲ್ಲಿ ಬರ್ದಿದ್ದೀನಿ, ಬಟ್ ನಿಮಗೆ ಇದು ಗೊತ್ತಾಗ್ಲಿ ಅಂತ ನಾನು ಇದನ್ನ ಇಂಗ್ಲಿಷ್ ಅಲ್ಲೇ ಇಲ್ಲಿ ಹಾಕಿದ್ದೇನೆ. ಸೊ ಈಗಾಗಲೇ ತುಂಬಾ ವೆಹಿಕಲ್ಸ್ ಇದೆ, ತುಂಬಾ ವಾಹನಗಳಿವೆ ನಮ್ಮ ಇಸ್ರೋ ಅಲ್ಲಿ. ಬಟ್ ಅದರಲ್ಲಿ ಇರುವಂತ ಅಷ್ಟು ವೆಹಿಕಲ್ ಅಲ್ಲಿ ಅತ್ಯಂತ ಭಾರವಾಗಿರುವಂತ ಮತ್ತು ಅತ್ಯಂತ ಶಕ್ತಿಶಾಲಿ ರಾಕೆಟ್ ಯಾವ್ದಪ್ಪ ಅಂತಂದ್ರೆ ಅದ್ರಲ್ಲಿ ಬಂದ್ಬಿಟ್ಟು ಲೂನಾರ್ ಮಾಡ್ಯೂಲ್ ಲಾಂಚ್ ವೆಹಿಕಲ್ ಅಂತಂದ್ರೆ ನೋಡಿ, ಇದನ್ನ ನಾವು ಎದಕ್ಕೆ ಯೂಸ್ ಮಾಡ್ತೀವಿ ಅಂತ ಇಲ್ಲಿ ನೋಡಿ. ಇದು ಭವಿಷ್ಯದ ಚಂದ್ರ ಮಿಷನ್ಗಳಲ್ಲಿ ಮತ್ತು ಮಾನವ ಬಾಹ್ಯಾಕಾಶ ಸಂಶೋಧನೆಗಾಗಿ ಅಂತಂದ್ರೆ ನಾವು ಮಾನವರನ್ನ ಏನಾದ್ರು ಅಂತಂದ್ರೆ ಮಾನವರನ್ನ ನಾವು ಚಂದ್ರಕ್ಕೆ ಅಥವಾ ಮೂನ್ಗೆ ಕಳಿಸ್ಬೇಕು ಅಂತ ಅನ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ಇವಾಗ ನಿಮ್ಗೆ ಗೊತ್ತಿದೆ ಮೊದಲನೆಯ ವ್ಯಕ್ತಿ ಹೋದವ್ರು ಯಾರು, ನೀಲ್ ಆರ್ಮ್ಸ್ಟ್ರಾಂಗ್ ಅವರು. ಹಾಗೆ ನಮ್ಮ ಭಾರತದಿಂದ ಯಾರನ್ನಾದ್ರೂ ನಾವು ಚಂದ್ರನ ಮೇಲೆ ಕಳಿಸ್ಬೇಕು ಅಥವಾ ನಾವು ಚಂದ್ರ ಮಿಷನ್ ಅಂದ್ರೆ ಚಂದ್ರಯಾನದ ಮಿಷನ್ಗಳಾಯ್ತು, ಚಂದ್ರಯಾನ ಅಂತ ಹೇಳ್ತೀವಿ ಚಂದ್ರ ಮಿಷನ್ಗೆ, ಚಂದ್ರದ ಮೇಲೆ ಹೋಗುವಂತ ಮಿಷನ್ಗಳಾಯ್ತು, ಅಥವಾ ನಾವು ಯಾವ್ದಾದ್ರು ಮನುಷ್ಯರನ್ನ ಆಸ್ಟ್ರೋನಟ್ಸ್ನ ನಾವೇನಾದ್ರೂ ಮೂನ್ಗೆ ಅಥವಾ ಚಂದ್ರನಿಗೆ ಕಳಿಸ್ಬೇಕು ಅಂತಂದ್ರೆ ನಾವು ಈ ಒಂದು ರಾಕೆಟ್ ಅನ್ನ ನಾವು ಉಪಯೋಗಿಸ್ಕೋಬಹುದು. ಸಂಶೋಧನೆಗಾಗಿ ಏನ್ ಮಾಡ್ಬೋದಪ್ಪ ಅಂತಂದ್ರೆ ಈ ಒಂದು ರಾಕೆಟ್ ನ ಯೂಸ್ ಮಾಡ್ಕೋಬಹುದು ಅಥವಾ ವೆಹಿಕಲ್ ನ ಯೂಸ್ ಮಾಡ್ಕೋಬಹುದು. ಇದಕ್ಕೆ ಒಂದು ಚೆನ್ನಾಗಿರುವಂತ ಹೆಸರಿದೆ, ಅದಕ್ಕೆ ನಾವೇನಂತ ಹೇಳ್ತೀವಿ, ಸೂಪರ್ ಲಿಫ್ಟ್ ಅಥವಾ ಸೂಪರ್ ಹೆವಿ ಲಿಫ್ಟ್ ರಾಕೆಟ್ ಅಂತ ಕೂಡ ಹೇಳ್ತೀವಿ. ನೋಡಿ, ಇದು ತುಂಬಾ ಭಾರವಾಗಿದೆ, ಇದಕ್ಕೆ ನಾವು ಏನಂತ ಹೆಸರಿಟ್ಟಿದ್ವಿ, ಸೂಪರ್ ಹೆವಿ ಅಂತಂದ್ರೆ ಅತಿ ಭಾರವಾಗಿರುವಂತಹ ಒಂದು ಲಿಫ್ಟ್ ಲಾಂಚ್ ವೆಹಿಕಲ್ ಅಂತ ನಾವಿಲ್ಲಿ ಹೇಳ್ಬಹುದು. ಸೊ ಇಸ್ರೋ ಇಸ್ ಟೆಲಿಂಗ್ ದಟ್, ಆರ್ ಇಸ್ರೋ ಹ್ಯಾಸ್ ಡೆವಲಪ್ಡ್ ಇಟ್ಸ್ heaviest and most powerful rockets ever. So there are so many rockets that ISRO has been basically, doing it. It is GSLV, PSLV, etc. But out of all of that, the one which they have done right now, ನೋಡಿ, ಇಸ್ರೋ ಹತ್ರ ತುಂಬಾ ಲಾಂಚ್ ವೆಹಿಕಲ್ಸ್ ಇದೆ. ಅದಕ್ಕೆ ಪೋಲಾರ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ ಅಂತ ಹೇಳ್ತೀವಿ. ಹಾಗೆ ತುಂಬಾ ಲಾಂಚ್ ವೆಹಿಕಲ್ಸ್ ಇದೆ. ಅದ್ರ ಜೊತೆಗೆ ಅದರ ಅಷ್ಟು ವೆಹಿಕಲ್ಗಳಲ್ಲಿ ಅತಿ ಭಾರವಾಗಿರುವಂತಹ ಮತ್ತು ಅತಿ ಶಕ್ತಿಶಾಲಿಯಾಗಿರುವಂತಹ ವೆಹಿಕಲ್ ಇದು. ಸೊ ಔಟ್ ಆಫ್ ಆಲ್ ದೋಸ್ ವೆಹಿಕಲ್ಸ್, ದ ಮೋಸ್ಟ್ ಹೆವಿಯೆಸ್ಟ್ ಅಂಡ್ ದ ಮೋಸ್ಟ್ ಪವರ್ಫುಲ್ rocket ever that was made is the lunar module launch vehicle. It's very super heavy launch lift. And why are we using it? Look, the name itself says lunar basically refers to moon. I think all of us know this, that lunar means moon. And in future, whatever moon missions we are doing in future, and or whatever human explorations that we are doing, for all these kind of human explorations, we can basically use this particular launch vehicle. So that is the reason why this particular thing is being done. ಸೊ ನಾವು ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಯಾವಾಗ ಇದು ರೆಡಿ ಆಗುತ್ತೆ ಅಂತ ನೋಡಿ. ಅದನ್ನ ನಾವು ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೀವಿ, ಅದನ್ನ ತಯಾರಿಸಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ಅದು ಬಂದ್ಬಿಟ್ಟು ಈ ನಿಮ್ಮ ಲಾಂಚ್ ವೆಹಿಕಲ್ ಏನಿದೆ ಅದು 2035 ಒಳಗೆ ಅದು ಸಿದ್ಧಪಡಿಸಲಾಗುತ್ತದೆ. ಓಕೆ, ಇದು ಭಾರತದ ಮೊದಲ ಮಾನವ ಚಂದ್ರಯಾನ್ ಮಿಷನ್ ಅಂತ ಹೇಳ್ಬೋದು. ಅಂತಂದ್ರೆ ನೋಡಿ, ನಾವು ಅದನ್ನ ಎಲ್ಲಿ ಉಪಯೋಗಿಸ್ಕೊಳ್ತಾ ಇದ್ದೀವಿ ಅಂತಂದ್ರೆ ನಮ್ಮ ಭಾರತದ ಮೊದಲ ಮಾನವ ಮತ್ತು ಚಂದ್ರ ಅಂದ್ರೆ ನಾವು ಮಾನವರನ್ನ ಎಲ್ಲಿ ಕಳಿಸ್ತಾ ಇದ್ದೀವಿ, ಚಂದ್ರನ ಮೇಲೆ ಕಳಿಸ್ತಾ ಇದ್ದೀವಿ. ಸೊ ಮಾನವ ಚಂದ್ರಯಾನ ಮಿಷನ್ ಅಂತ ಏನಿದೆ ಅದಕ್ಕೆ ನಾವು ಇದನ್ನ ಪ್ರಥಮವಾಗಿ ನಾವು ಏನು ಮಾನವರನ್ನ ಚಂದ್ರನ ಮೇಲೆ ಕಳಿಸ್ತಾ ಇದೀವಿ ಅದಕ್ಕೆ ಉಪಯೋಗಿಸ್ಕೊಳ್ತಾ ಇದೀವಿ. ಇದು ಗುರಿ ಬಂದ್ಬಿಟ್ಟು ನಾವು ಇದನ್ನ ಯಾವಾಗ ಮಾಡ್ಬೇಕು ಅನ್ಕೊಳ್ತಾ ಇದೀವಿ ಅಂತಂದ್ರೆ ಇದನ್ನ ನಾವು ನೋಡಿ 2040
ಗುರಿಯನ್ನ ಇಟ್ಕೊಂಡು ನಾವು ಇದನ್ನ ಮಾಡ್ತಾ ಇದ್ದೀವಿ. ಓಕೆ, ಇದನ್ನ ನೋಡಿ ಮಾಡಿದ್ರೆ ಅಂಡ್ ಫಾರ್ ಟ್ರಾನ್ಸ್ಪೋರ್ಟಿಂಗ್ ಹೆವಿ ಮಾಡ್ಯೂಲ್ ನೀಡೆಡ್ ಫಾರ್ ಅ ಲಾಂಗ್ ಟರ್ಮ್ ಲೂನಾರ್ ಪ್ರೆಸೆನ್ಸ್ ಅಂತಂದ್ರೆ ತುಂಬಾ ಅತಿ ಭಾರವಾಗಿರುವಂತ ಯಾವ್ದಾದ್ರು ಮಾಡ್ಯೂಲ್ಸ್ ನಾವು ಚಂದ್ರನ ಮೇಲೆ ಕಳಿಸ್ಬೇಕು ಅಂದ್ರೂ ಕೂಡ ನಾವು ಏನ್ ಮಾಡ್ತೀವಿ ಅಂತಂದ್ರೆ ಇದನ್ನ ಉಪಯೋಗಿಸ್ಕೋಬಹುದು. ಸೊ ಈ ಒಂದು ಲಾಂಚ್ ವೆಹಿಕಲ್ ನ ನಾವು ನೋಡಿ ಎರಡು ಉಪಯೋಗಗಳಿದೆ. ಒಂದು, ಯಾವ್ದಾದ್ರು ಮನುಷ್ಯರನ್ನ ನಾವು ಚಂದ್ರನ ಮೇಲೆ ಕಳಿಸ್ಬೇಕು ಅಂದ್ರೂ ನಾವು ಇದನ್ನ ಉಪಯೋಗಿಸ್ಕೊಳ್ತೀವಿ. ಹಾಗೆ ಅತಿ ಭಾರವಾಗಿರುವಂತ ಯಾವ್ದಾದ್ರು ಮಾಡ್ಯೂಲ್ಗಳನ್ನ ಕೂಡ ನಾವು ಮೇಲೆ ಕಳಿಸ್ಬೇಕಂದ್ರೂ ಇದೇ ಲಾಂಚ್ ವೆಹಿಕಲ್ ನ ನಾವು ಉಪಯೋಗಿಸ್ಕೊಳ್ತಾ ಇದ್ದೀವಿ. ಓಕೆ, ಈಗ ಅದರ ಬಗ್ಗೆ ಒಂದ್ ಸ್ವಲ್ಪ ನೋಡಿ ಏನಂತಂದ್ರೆ ಇವಾಗ ದ ರಾಕೆಟ್ ವಿಲ್ ಬಿ ಸ್ಟಾಲ್ಡ್ ಆಸ್ 40 ಸ್ಟೋರಿ ಬಿಲ್ಡಿಂಗ್ ಅಂತಂದ್ರೆ ಎಷ್ಟು ದೊಡ್ಡದಾಗಿರುತ್ತೆ ಅಂತಂದ್ರೆ 40 ಅಡಿ 40 ಅಂತಸ್ತಿನ ಕಟ್ಟಡುವಿಕೆ ಅಂತ ಹೇಗಿರುತ್ತೋ ಅಷ್ಟು ಎತ್ತರವಾಗಿರುವಂತಹ ಈ ಒಂದು ರಾಕೆಟ್ ಅಂತ ಹೇಳ್ಬೋದು. 40 ಸ್ಟೋರಿ ಬಿಲ್ಡಿಂಗ್ ಅಂತಂದ್ರೆ ಇದು ಒಂದ್ ಸ್ಟೋರಿ ಬಿಲ್ಡಿಂಗ್, ಇದು 2 ಸ್ಟೋರಿ ಬಿಲ್ಡಿಂಗ್, ಇದು 3 ಸ್ಟೋರಿ ಬಿಲ್ಡಿಂಗ್, ಅಥವಾ ಇದು ಮೊದಲನೇ ಹಂತ, ಎರಡನೇ ಹಂತ, ಹೀಗೆ 40 ಹಂತ ಎಷ್ಟು ಎಷ್ಟು ಉದ್ದವಾಗಿರುತ್ತೋ ಅಷ್ಟು ಎತ್ತರವಾಗಿರುವಂತಹ ಇದು ಒಂದು ರಾಕೆಟ್. ಓಕೆ, ಸೊ ಇದು ಭಾರತದ ನಿರ್ಮಿಸಿದ್ದು ಅಂದ್ರೆ ಭಾರತದಲ್ಲೇ ನಾವು ನಿರ್ಮಿಸುವಂತ ಅತ್ಯಂತ ಎತ್ತರವಾಗಿರುವಂತಹ ರಾಕೆಟ್ ಕೂಡ ಆಗಿದೆ. ಸೊ ನೋಡಿ, ತುಂಬಾ ಫ್ಯಾಕ್ಟ್ಸ್ ಇಲ್ಲಿದೆ. ಅತ್ಯಂತ ಭಾರವಾಗಿರುವಂತದ್ದು, ಅತ್ಯಂತ ಎತ್ತರವಾಗಿರುವಂತಹ ಒಂದು ರಾಕೆಟ್ ಯಾವ್ದಪ್ಪ ಅಂತಂದ್ರೆ ಈ ರಾಕೆಟ್. ಇದನ್ನ ನಾವು ಡಿಸೈನ್ ಪ್ರಕಾರ ನೋಡಿದ್ರೆ ನೋಡಿ 3 ಹಂತಗಳಿವೆ. ಓಕೆ, ಅದು 3 ಹಂತಗಳಲ್ಲಿವೆ. ಅದರ 3 ಹಂತದ ರಾಕೆಟ್ ಇದೆ. ಮೊದಲನೆಯ ಹಂತ ಬಂದ್ಬಿಟ್ಟು ನಾವು ಯಾವ ಇಂಧನವನ್ನ ಯೂಸ್ ಮಾಡ್ತಾ ಇದೀವಿ, ದ್ರವ ಇಂಧನ ಅಂತ ಹೇಳ್ತೀವಿ, ಇಂಗ್ಲಿಷ್ ಅಲ್ಲಿ ಲಿಕ್ವಿಡ್ ಪ್ರೊಪೆಲೆಂಟ್ ಅಂತ ಹೇಳ್ತೀವಿ. ಸೆಕೆಂಡ್ ಸ್ಟೇಜ್ ಬಂದ್ಬಿಟ್ಟು ಅದು ಕೂಡ ದ್ರವ ಇಂಧನ ಇದೆ. ಆದ್ರೆ ಮೂರನೆಯ ಸ್ಟೇಜ್ ಅಥವಾ ಕೊನೆಯ ಹಂತ ಏನಿದೆ ಅದಕ್ಕೆ ನಾವು ಕ್ರಯೋಜೆನಿಕ್ ಅಂತ ಹೇಳ್ತೀವಿ, ಅಥವಾ ಅತಿ ಶೀತ ಅಂತಂದ್ರೆ ತುಂಬಾ ಕಡಿಮೆ ಟೆಂಪರೇಚರ್ ಅಲ್ಲಿ ವರ್ಕ್ ಮಾಡುವಂತ ಇಂಜಿನ್ ಗಳಿಗೆ ನಾವು ಕ್ರಯೋಜೆನಿಕ್ ಅಂತ ಹೇಳ್ತೀವಿ. ಅದೇ ಅತಿ ಶೀತವಾದ ಇಂಧನವನ್ನ ನಾವು ಏನ್ ಮಾಡ್ತಾ ಇದೀವಿ, ಇಲ್ಲಿ ಉಪಯೋಗಿಸ್ಕೊಳ್ತಾ ಇದ್ದೀವಿ. ಅದಷ್ಟೇ ಅಲ್ಲದೆ ನೋಡಿ, ಅದನ್ನ ನಾವು ಬೇರೆ ಲಾಂಚ್ ವೆಹಿಕಲ್ಗೆ ಕಂಪೇರ್ ಮಾಡಿದ್ರೆ ಅಂತಂದ್ರೆ LMV3 ಕ್ಯಾರಿಡ್ ಚಂದ್ರಯಾನ್ 3 ಆ್ಯಂಡ್ ಈಸ್ ಯೂಸ್ಡ್ ಫಾರ್ ಅಂತಂದ್ರೆ ಏನಿದೆ ಇದಕ್ಕೆ ನಾವು 3 ಅಂತ ಯಾಕೆ ಹೇಳ್ತಾ ಇದೀವಿ ಅಂತಂದ್ರೆ ನೋಡಿ, ಇವಾಗ ಸದ್ಯದಲ್ಲಿ ನಾವು ಇದನ್ನ ಉಪಯೋಗಿಸ್ಕೊಳ್ತಾ ಇದ್ದೀವಿ. ಲಾಂಚ್ ವೆಹಿಕಲ್ M3 ಅಂತ ಯೂಸ್ ಮಾಡ್ತಾ ಇದೀವಿ. ಅದನ್ನ ನಾವು ಚಂದ್ರಯಾನ್ 3ಕ್ಕೆ ಮತ್ತೆ ಅದನ್ನೇ ಗಗನಯಾನ್ ಹ್ಯೂಮನ್ ಸ್ಪೇಸ್ ಲೈಫ್ಗೂ ಯೂಸ್ ಮಾಡ್ತಾ ಇದೀವಿ. ಬಟ್ LMLV ವಿಲ್ ಬಿ ಇವೆಂಚುವಲಿ ರಿಪ್ಲೇಸಿಂಗ್ ಅಂತಂದ್ರೆ ನೀವು ಕಂಪೇರ್ ಮಾಡಿದ್ರೆ ಈ LMV3ಗಿಂತ ನಮ್ಮ LMLV ಏನಿದೆ ಅದು ಇನ್ನೂ ಜಾಸ್ತಿ ದೊಡ್ಡವಾಗಿರುವಂತ ಕೆಪಾಸಿಟಿ ಇದೆ, ಅಥವಾ ಅದಕ್ಕೆ ಇನ್ನೂ ಮುಂದಿನ ಕಾಲದಲ್ಲಿ ಇನ್ನೂ ತುಂಬಾ ಹೆಚ್ಚಿನ ಸಾಮರ್ಥ್ಯ ಎದಕ್ಕಿದೆ, ನಮ್ಮ LMLVಗೆ ಇದೆ ಅಂತ ನಾವಿಲ್ಲಿ ಹೇಳ್ಬಹುದು. ಅದಷ್ಟೇ ಅಲ್ಲದೆ ನೋಡಿ, ಪೇಲೋಡ್ ಕೆಪಾಸಿಟಿ ಅಂತಂದ್ರೆ ಮೇಲೆ ಪೇಲೋಡ್ ಎಷ್ಟು ಇಡ್ಬೋದು. ಈಗ ನಿಮ್ಗೆ ಪೇಲೋಡ್ ಅಂತಂದ್ರೆ ನೋಡಿ, ಇದು ನಿಮ್ಮ ರಾಕೆಟ್ ಬಂದ್ಬಿಟ್ಟು ಇಲ್ಲಿ ಪೇಲೋಡ್ ಇರುತ್ತೆ ಅಂತಂದ್ರೆ ಇಲ್ಲಿ ನಿಮ್ಮ ಸ್ಯಾಟಲೈಟ್ ಇರುತ್ತೆ ಅಥವಾ ಇಲ್ಲಿ ಮನುಷ್ಯರು ಇರ್ತಾರೆ. ಇಲ್ಲಿ ಇರೋದು ಏನಪ್ಪಾ ಅಂತಂದ್ರೆ ಇದು ಇಂಜಿನ್. ಓಕೆ, ಇದು ಮೊದಲನೇ ಹಂತ ಆಯ್ತು, ಎರಡನೇ ಹಂತ ಆಯ್ತು, ಮೂರನೇ ಹಂತ ಆಯ್ತು, ಅಥವಾ ವಾಟ್ ಎವರ್ 4ನೇ ಹಂತ ಆಯ್ತು. ಸೊ ಇಲ್ಲಿ ಪೇಲೋಡ್ ಕೆಪಾಸಿಟಿ ಇಲ್ಲಿ ಇರೋದು ಸ್ಯಾಟಲೈಟ್ ಆಯ್ತು ಅಥವಾ ನಿಮ್ಮ ಏನಂತ ಹೇಳ್ತೀರಾ ಮನುಷ್ಯರಾಯ್ತು, ಇದಕ್ಕೆ ನಾವು ಪೇಲೋಡ್ ಅಂತ ಹೇಳ್ತೀವಿ. ಈ ಪೇಲೋಡ್ ಸಾಮರ್ಥ್ಯ ಎಷ್ಟಿದೆ ನೋಡಿ, ಟು ಮೂನ್ ಅಂದ್ರೆ ಮೂನ್ಗೆ ಅಥವಾ ಚಂದ್ರನ ಮೇಲೆ ನಾವು ಹೋಗ್ಬೇಕು ಅಂತಂದ್ರೆ ನಾವು 27 ಟನ್ ಅಷ್ಟು ಏನನ್ನ ತಗೊಂಡು ಹೋಗ್ಬೋದು, ಪೇಲೋಡ್ ನ ತಗೊಂಡು ಹೋಗ್ಬೋದು. ಹಾಗೆ ಲೋ ಅರ್ತ್ ಆರ್ಬಿಟ್ ನಿಮ್ಗೆಲ್ಲರಿಗೂ ಗೊತ್ತಿದೆ, ನಾನು ಸ್ಪೇಸ್ ಕ್ಲಾಸಸ್ ನ ಮುಂಚೆನೂ ಮಾಡಿದ್ದೇನೆ. ಅದರಲ್ಲಿ ನಿಮಗೆ ಲೋ ಅರ್ತ್ ಆರ್ಬಿಟ್ ಅಂದ್ರೆ ಏನು, ಹೈ ಅರ್ತ್ ಆರ್ಬಿಟ್ ಅಂದ್ರೆ ಏನು, ಮಿಡಲ್ ಅರ್ತ್ ಆರ್ಬಿಟ್ ಅಂದ್ರೆ ಏನು, ಇದನ್ನೆಲ್ಲ ನಾನು ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಲೋ ಅರ್ತ್ ಆರ್ಬಿಟ್ ಅಂತಂದ್ರೆ ಭೂಮಿಗೆ ತುಂಬಾ ಹತ್ತಿರವಾಗಿರುವಂತ ಒಂದು ಆರ್ಬಿಟ್, ಒಂದಿಷ್ಟು ಕಿಲೋಮೀಟರ್ ಅಲ್ಲಿ ಇದ್ರೆ ಅದಕ್ಕೆ ನಾವು ಲೋ ಅರ್ತ್ ಆರ್ಬಿಟ್ ಅಂತ ಹೇಳ್ತೀವಿ. ಆ ಆರ್ಬಿಟ್ ಅಲ್ಲಿ ಏನಾದ್ರೂ ನೀವು ಹಾಕ್ಬೇಕು ಅಂತಂದ್ರೆ ನೋಡಿ, ಆ ಆರ್ಬಿಟ್ ಅಲ್ಲಿ ನೀವೇನಾದ್ರೂ ನಿಮ್ಮ ಸ್ಯಾಟಲೈಟ್ ನ ಹಾಕಬೇಕು ಅಂತಂದ್ರೆ ನೀವು 80 ಟನ್ ಅಷ್ಟು ಭಾರವಾಗಿರುವಂತಹ ಒಂದು ಪೇಲೋಡ್ ನ ನಾವು ಅಲ್ಲಿ ಹಾಕಬಹುದು. ಓಕೆ, so what is the payload capacity? It is somewhere around 27 tons if you want to send something to moon, and it is somewhere around 80 tons if you want to send something to the low earth orbit. In the previous lectures of where I have discussed about ISRO and satellites, I've already discussed about the different types of orbits, like geostationary orbit ಅಂದ್ರೆ ಏನು, ಅಥವಾ low earth orbit as what, high earth orbit as what, and what is the middle earth orbit, etc. Right? So like this, these are some kind of orbits that we have, and here if you want to send anything to the low earth orbit, then it can send up to 80 tons also. Okay, this puts India the super heavy lift rocket category, comparable to NASA's LS and SpaceX Starship. ಅಂತಂದ್ರೆ ನಾವು ನಾಸಾದ LS ಮತ್ತೆ SpaceX ಸ್ಟಾರ್ಶಿಪ್ ನ ನಾವು ಕಂಪೇರ್ ಮಾಡಿದ್ರೆ, ಅದರ ಜೊತೆಗೆ ನಾವು ಇದನ್ನ ಅದರ ಸಾಮರ್ಥ್ಯದ ಜೊತೆಗೆ ನಾವು ಇದನ್ನ ಕಂಪೇರ್ ಮಾಡಿದ್ರೆ ನಮ್ಮ ಇಂಡಿಯಾ ಏನಾಗುತ್ತೆ ಅಂತಂದ್ರೆ ಸೂಪರ್ ಲಿಫ್ಟ್ ಹೆವಿ ರಾಕೆಟ್ ಕ್ಯಾಟಗರಿ ಬರುತ್ತೆ. ಈ ಒಂದು LMLV ಸೂಪರ್ ಲಿಫ್ಟ್ ಹೆವಿ ರಾಕೆಟ್ ಕ್ಯಾಟಗರಿಯಲ್ಲಿ ನಾವು ಬರ್ತೀವಿ. ಓಕೆ, ಅದಷ್ಟೇ ನೋಡಿ, ಇದರ ಮಹತ್ವ ಏನಾಗುತ್ತೆ ಅಂತಂದ್ರೆ ಈ ಒಂದು LMLV ನಮ್ಮ ಜೊತೆಗೆ ಇರೋದ್ರಿಂದ ನಮಗೆ ಯಾವ ತರವಾದ ಉಪಯೋಗಗಳಾಗುತ್ತೆ ಅಥವಾ ಅದರ ಮಹತ್ವ ಏನಂತಂದ್ರೆ ನೋಡಿ, ನಾವೇನ್ ಮಾಡ್ಬೋದು ಅಂತಂದ್ರೆ ಮಾನವರನ್ನ ಚಂದ್ರನಕ್ಕೆ
ಚಂದ್ರನ ಮೇಲೆ ಅಥವಾ ಚಂದ್ರಯಾನದಲ್ಲಿ ಆ, ಅಂದ್ರೆ ಸಾಧಿಸಲು ಮುಖ್ಯ ಆಗುತ್ತೆ. ಅಥವಾ ನಮಗೆ ಏನ್ ಮಾಡತ್ತಪ್ಪ ಅಂತಂದ್ರೆ ನಾವು 2040ಗೆ ಅಂದ್ರೆ 2040 ಒಳಗಡೆ ನಾವು ಏನ್ ಮಾಡ್ಬೋದು ಅಂದ್ರೆ ಮಾನವರನ್ನ ಚಂದ್ರನ ಮೇಲೆ ಕೂಡ ಕಳಿಸುವಂತ ಒಂದು ಮಹತ್ವವಾದಂತ ಕೆಲಸವನ್ನ ನಾವಿಲ್ಲಿ ಮಾಡಬಹುದು. ಅದಷ್ಟೇ ಅಲ್ಲದೆ ನೋಡಿ, ಸಪೋರ್ಟ್ಸ್ ಕನ್ಸ್ಟ್ರಕ್ಷನ್ ಆನ್ ಲೂನಾರ್ ಬೇಸಿಸ್ ಅಂತಂದ್ರೆ ನಾವು ಚಂದ್ರನ ಮೇಲೆ ಏನಾದ್ರೂ ನಿರ್ವಹಣೆಯನ್ನ ಕೂಡ ಮಾಡಬಹುದು, ಅಥವಾ ನಿರ್ವಹಣೆಯ ಸಾಧ್ಯತೆ ಕೂಡ ಹೆಚ್ಚಾಗುತ್ತೆ ಈ ಒಂದು ಲಾಂಚ್ ವೆಹಿಕಲ್ ಇರೋದ್ರಿಂದ. ಬೂಸ್ಟ್ ಇಂಡಿಯನ್ ಇಂಟರ್ ಪ್ಲಾನೆಟರಿ ಮಿಷನ್ ಕೆಪಾಬಿಲಿಟೀಸ್ ಅಂತಂದ್ರೆ ನಮ್ಮ ಭಾರತದ ಗ್ರಹ ತಂತ್ರದ ಮಿಷನ್ಗಳೇನಿದೆ ಅದರ ಸಾಮರ್ಥ್ಯ ಕೂಡ ಏನಾಗುತ್ತೆ, ತುಂಬಾ ಆ, ಹೆಚ್ಚಾಗುತ್ತೆ. ಅದಷ್ಟೇ ಅಲ್ಲದೆ ನೋಡಿ, ಜಾಗತಿಕ ಉಡಾನದ ಮೇಲೆ ಅಂತಂದ್ರೆ ಜಾಗತಿಕ ಲೋಕಲ್ ಲಾಂಚ್ ಮಾರ್ಕೆಟ್, ಜಾಗತಿಕ ಉಡಾನದ ಮಾರುಕಟ್ಟೆ ಮೇಲೆ ಕೂಡ ಏನಾಗುತ್ತೆ, ಭಾರತದ ಸ್ಥಾನ ಬಲಪಡಿಸುತ್ತದೆ. ಅಂತಂದ್ರೆ ನಮ್ಮ ಭಾರತದ ಸ್ಥಾನ ಏನಾಗುತ್ತೆ, ಇನ್ನೂ ಮೇಲ್ ಹೋಗುತ್ತೆ. ಯಾಕೆಂದ್ರೆ ನಮ್ಮ ಹತ್ರ ಈ ತರ ಒಂದು ರಾಕೆಟ್ ಇದೆ ಅಂತಂದ್ರೆ ಬೇರೆ ದೇಶ ಯಾವ ಯಾವ ದೇಶದವರ ಕಡೆಗೆ ಈ ತರ ಒಂದು ರಾಕೆಟ್ ಇಲ್ಲ. ಅವ್ರು ಏನ್ ಮಾಡ್ತಾರೆ ಅಂದ್ರೆ ಭಾರತಕ್ಕೆ ಬಂದು ನಮ್ಮ ಈ ಒಂದು ಲಾಂಚ್ ವೆಹಿಕಲ್ ನ ಉಪಯೋಗಿಸೋಕೆ ಬಂದ್ರೆ ಆ ತರ ನಮಗೆ ಏನಾಗುತ್ತೆ, ಪ್ರಾಫಿಟ್ ಆಗುತ್ತೆ. ಅಂತಂದ್ರೆ ನೋಡಿ, ಜಾಗತಿಕ ಉಡಾನದ ಮಾರುಕಟ್ಟೆಯಲ್ಲೂ ಕೂಡ ಅಂತಂದ್ರೆ ಇಟ್ ಹೆಲ್ಪ್ಸ್ ನಮ್ಮ ಭಾರತದ ಒಂದು ಪೊಸಿಷನ್ ಏನಿದೆ ಅದೇನಾಗುತ್ತಪ್ಪ ಅಂತಂದ್ರೆ ಲಾಂಚ್ ವೆಹಿಕಲ್ ಅಲ್ಲಿ ಅಥವಾ ಉಡಾನದ ಮಾರುಕಟ್ಟೆಯಲ್ಲಿ ತುಂಬಾ ಚೆನ್ನಾಗಾಗುತ್ತೆ. ಇದು ಒಂದು ಇಂಪಾರ್ಟೆಂಟ್ ಮಹತ್ವವಾದಂತ ವಿಷಯ. ಇವಾಗ ನಾವು ಎರಡನೆಯ ಟಾಪಿಕ್ ನ ನೋಡೋಣ. ಎರಡನೆಯ ಟಾಪಿಕ್ ಬಂದ್ಬಿಟ್ಟು ನೋಡಿ, ರಷ್ಯಾ ರಷ್ಯಾ ಅಲಸ್ಕಾ ಸಮಿಟ್ ಅಂತಂದ್ರೆ ಇವಾಗ ಏನಾಗಿದೆ, ರಷ್ಯಾ ಮತ್ತೆ US ಅವರು ಅಲಸ್ಕಾದಲ್ಲಿ ಒಂದು ಶಂಕುಸಭೆಯನ್ನ ಮಾಡಿದ್ರು. ಅದು ಯಾವತ್ತಾಗಿತ್ತಪ್ಪ ಅಂತ 19 ಆಗಸ್ಟ್ 2025ರಂದು ಈ ಒಂದು ರಷ್ಯಾ ಅಲಸ್ಕಾ ಶಂಕುಸಭೆ ನಡೀತು. ಆದ್ರೆ ಈ ಶಂಕುಸಭೆಯಲ್ಲಿ ನೋಡಿ, ಯೂಶುವಲ್ ಆಗಿ ಏನಾಗುತ್ತಪ್ಪ ಅಂತಂದ್ರೆ ನೀವು ಯಾವ್ದಾದ್ರು ಸಬ್ಮಿಟ್ ನ ಮಾಡಿದ್ರೆ ಅಲ್ಲಿ ಏನ್ ಮಾಡ್ತೀರಾ ಅಂತಂದ್ರೆ ಯಾವ್ದಾದ್ರು ಒಂದು ಜಗಳವನ್ನ ಬಗೆಹರಿಸೋಕೆ ಟ್ರೈ ಮಾಡ್ತೀರಾ, ಅಥವಾ ಏನೋ ಒಂದು ಮಾತಾಡೋಕೆ ಟ್ರೈ ಮಾಡ್ತೀರಾ. ಆದ್ರೆ ಈ ಶಂಕುಸಭೆ ಏನಾಗಿದೆ ಅಂತಂದ್ರೆ ಇದು ಒಂದು ಫೇಲಿಯರ್ ಆಗಿದೆ. ಇಲ್ಲಿಂದ ನಮ್ಗೆ ಯಾವುದೇ ತರವಾದ ಒಪ್ಪಂದ ಅಥವಾ ಏನಂತ ಹೇಳ್ತೀರಾ, ಶಾಂತಿ ಅಥವಾ ಅಂತ್ಯವಾಗಿಲ್ಲ ಇದು. ಯಾಕೆ ಅಂತಂದ್ರೆ ಈ ಸಭೆಯಲ್ಲಿ ಏನಾಗಿದೆ ಅಂತಂದ್ರೆ ದ ಕನ್ಫ್ಲಿಕ್ಟ್ ಈಸ್ ಅನ್ರಿಸಾಲ್ವ್ಡ್. ಸೊ ವಾಟ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಹಿಯರ್ ಇಸ್ that the US and Russia have tried to meet at Alaska in the summit, and in the summit this summit is going to be unresolved, or it is left unresolved. ಅಂತಂದ್ರೆ ಈ ಒಂದು ಶಂಕುಸಭೆ ಯಾವುದೇ ತರವಾದ ಅಂತಿಮ ಒಪ್ಪಿಗೆ ಕೊಟ್ಟಿಲ್ಲ ಅಥವಾ ಒಪ್ಪಂದಕ್ಕೆ ಬಂದಿಲ್ಲ. ಅಂತಂದ್ರೆ ಯಾವ ಸಮಸ್ಯೆ ಇತ್ತೋ ಅದೇ ಸಮಸ್ಯೆ ಇನ್ನು ಮುಂದುವರಿತಾ ಇದೆ. ಓಕೆ, ಈಗ ನೀವು ಕೇಳ್ಬೋದು, ಮ್ಯಾಮ್ ಈಗ ರಷ್ಯಾ ಮತ್ತೆ US ಅವರು ಶಂಕುಸಭೆ ಅವ್ರದ್ದು ಪ್ರಾಫಿಟ್ ಆಗಿಲ್ಲ ಅಥವಾ ಅವ್ರಿಗೆ ಯಾವುದೇ ತರವಾಗಿರುವಂತಹ ಒಂದು ನಿರ್ಧಾರಕ್ಕೆ ಬಂದಿಲ್ಲ ಅಂದ್ರೆ ಅದು ಭಾರತಕ್ಕೆ ಹೇಗೆ ಪ್ರಾಬ್ಲಮ್ ಆಗುತ್ತೆ? ನೋಡಿ, ಭಾರತಕ್ಕೆ ಇರೋದ್ರಿಂದಾನೇ ನಾವು ಈ ಟಾಪಿಕ್ ನ ಇಲ್ಲಿ ಓದ್ತಾ ಇದ್ದೀವಿ. ಈಗ ನಿಮ್ಮೆಲ್ಲರಿಗೂ ಗೊತ್ತಿರೋ ಪ್ರಕಾರ ನೋಡಿ, ರಷ್ಯಾ ಮತ್ತೆ ಯುಕ್ರೇನ್ ಮಧ್ಯೆ ವಾರ್ ನಡೀತಾ ಇದೆ. ಹಾಗಾಗಿ ಎಲ್ಲರೂ ಅಂದ್ರೆ ನಮ್ಮ ಗ್ಲೋಬಲಿ ಅಥವಾ ಬೇರೆ ದೇಶಗಳವರು US ಅವ್ರಿಗೆ ಅಥವಾ ರಷ್ಯಾದವ್ರಿಗೆ ಏನ್ ಹೇಳ್ತಾ ಇದಾರೆ ಅಂತಂದ್ರೆ ನೀವು ವಾರನ್ನ ಮಾಡಬೇಡಿ ಅಂತ ಹೇಳ್ತಾ ಇದೆ. ಆದ್ರೆ ರಷ್ಯಾದವರು ಅದನ್ನ ಕೇಳ್ತಾ ಇಲ್ಲ. ಓಕೆ, ಸೊ ಹಾಗಾಗಿ ಏನಾಗ್ತಾ ಇದೆ ಅಂತಂದ್ರೆ ಈಗೆಲ್ಲ ತುಂಬಾ ಜನ ವಾರ್ನ ತಡೆಯೋಕೆ ನೋಡಿದ್ದಾರೆ. ಆದ್ರೆ ನಮ್ಮ ಭಾರತದವ್ರು ಏನ್ ಮಾಡಿದ್ದಾರೆ ಅಂದ್ರೆ ರಷ್ಯಾ ಅವರಿಗೆ ಸಪೋರ್ಟ್ ಮಾಡ್ತಾ ಬಂದಿದ್ದಾರೆ. ಅಂತಂದ್ರೆ ರಷ್ಯಾದಿಂದ ನಾವು ಏನ್ ಮಾಡ್ತಾ ಇದೀವಿ ಅಂದ್ರೆ ಕಚ್ಚಾ ತೈಲವನ್ನ ತಗೊಂಡು ಅದನ್ನ ಸಮೃದ್ಧಿಪಡಿಸಿ ನಾವು ಬೇರೆ ದೇಶಗಳಿಗೆ ಮಾರಾಟವನ್ನ ಮಾಡ್ತಾ ಇದೀವಿ. ಹೀಗಾಗಿ ನಾವು ಏನ್ ಮಾಡ್ತಾ ಇದೀವಿ ಅಂತಂದ್ರೆ ನಮಗೆ ಪ್ರಾಫಿಟ್ ಆಗೋ ತರ ನಾವು ನೋಡ್ತಾ ಇದ್ವಿ. ಬೇರೆ ದೇಶಗಳವರು ಇವಾಗ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ನಮಗೆ ಹೇಳ್ತಾ ಇದ್ದಾರೆ, ಭಾರತದವ್ರಿಗೆ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ನೀವು ಕಚ್ಚಾ ತೈಲವನ್ನ ರಷ್ಯಾದಿಂದ ತಗೋಬಾರದು. ಸೊ ಈ ತರ ಎಲ್ಲ ಇರೋದ್ರಿಂದ ಏನಾಗುತ್ತಪ್ಪ ಅಂತಂದ್ರೆ ನೋಡಿ, ನಮ್ಮ ಮಧ್ಯೆ ಮತ್ತೆ ರಷ್ಯಾದ ಮಧ್ಯೆ ಅಥವಾ ನಮ್ಮ ಮತ್ತೆ US ನ ಮಧ್ಯೆ ಇರುವಂತ ಒಂದು ಟ್ರೇಡ್ ರಿಲೇಷನ್ಸ್ ಏನಿದೆ ಅಥವಾ ಸಂಬಂಧಗಳೇನಿದೆ ಅದು ಒಂದ್ ಸ್ವಲ್ಪ ಇಲ್ಲಿ ಹಾಳಾಗ್ತಾ ಇದೆ ಅಂತ ಹೇಳ್ಬೋದು, ಅಥವಾ ಅದಕ್ಕೆ ಒಂದ್ ಸ್ವಲ್ಪ ಎಫೆಕ್ಟ್ ಆಗುತ್ತೆ ಅಂತ ಕೂಡ ನಾವಿಲ್ಲಿ ಹೇಳ್ಬೋದು. ದ ಫೇಲಿಯರ್ ಆಫ್ ದ ಸಮಿಟ್ ಹ್ಯಾಸ್ ರೇಸನ್ ದ ಕನ್ಸರ್ನ್ಸ್ ಅಬೌಟ್ ದ ಗ್ಲೋಬಲ್ ಪೀಸ್ ಅಂಡ್ ದ ಎಫರ್ಟ್ಸ್ ಅಂಡ್ ದ ಇಂಪ್ಯಾಕ್ಟ್ ಎಸ್ಕಲೇಟಿಂಗ್ ಟೆನ್ಷನ್ಸ್ ಇನ್ ಇಂಡಿಯಾ. ಅಂತಂದ್ರೆ ನಮ್ಮ ಭಾರತದ ಮೇಲೆ ಏನಾಗತ್ತಪ್ಪ ಅಂತಂದ್ರೆ ತುಂಬಾ ಪರಿಣಾಮ ಬೀಳುತ್ತೆ ಇದು. ಓಕೆ, ಎಸ್ಪೆಷಲಿ ಎಲ್ಲಪ್ಪ ಅಂತಂದ್ರೆ ನೋಡಿ, US ಅವರು ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ನಮ್ಮ ಮೇಲೆ ಟ್ಯಾರಿಫ್ ನ ಹಾಕ್ತಾ ಇದ್ದಾರೆ. ನಿಮ್ಗೆ ಎಲ್ಲರಿಗೂ ಗೊತ್ತೇ ಇದೆ ಇದು. ಓಕೆ, ಅವ್ರು ಮುಂಚೆಯಿಂದಾನು ಹಾಕ್ತಾನೆ ಬರ್ತಾ ಇದೆ. ಆ ತರ ಏನಾದ್ರೂ US ಅವರು ಶಂಕುಗಳು ಅಂತ ಹೇಳ್ತೀರ, ಸುಂಕಗಳು ಅಂತ ಹೇಳ್ತೀವ, ಶುಂಕಗಳನ್ನ ಹಾಕ್ತಾ ಹೋಗ್ತಾ ಇದೆ. ಈ ಶುಂಕಗಳು ನಮಗೆ ಏನ್ ಮಾಡತ್ತಪ್ಪ ಅಂತಂದ್ರೆ ನಮ್ಮ ಭಾರತದಲ್ಲಿ ನಾವು ಏನಾದ್ರೂ ತಯಾರಿಸಿದ್ರೆ, ವಸ್ತುಗಳನ್ನ ತಯಾರಿಸಿದ್ರೆ ಅದನ್ನ ನಾವು ಬೇರೆ ದೇಶ ಅಂತಂದ್ರೆ US ಗೆ ಕಳಿಸಿ ಅಲ್ಲಿ ಮಾರಾಟನ ಮಾಡ್ಬೇಕು ಅಂತಂದ್ರೆ ನಾವು ಅವ್ರಿಗೆ 50% ಏನ್ ಕೊಡ್ಬೇಕಂತಂದ್ರೆ ಶುಂಕಗಳನ್ನ ಕೊಡ್ಬೇಕು. ದಿಸ್ ಇಸ್ ಕಾಲ್ಡ್ 50% tariff. I think all of us are aware. If we want to send something from India to US, we have to pay 50% tariff to the US government, which is nothing but it is going to make sure that the ಕಾಸ್ಟ್ ಅಂತಂದ್ರೆ ಈ ತರ ಆದ್ರೆ ಏನಾಗುತ್ತೆ ಅಂದ್ರೆ ನಾವು ಏನೇ ತಯಾರಿಸಿದ್ರು ಅದರ ಕಾಸ್ಟ್ ಏನಾಗುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ. ಓಕೆ, ಸೊ ಈ ತರ ಆದ್ರೆ US ಅಲ್ಲಿ ಯಾರು ಇದನ್ನ ಕೊಂಡ್ಕೊಳ್ಳೋದೇ ಇಲ್ಲ. ಕೊಂಡ್ಕೊಳ್ಳಿಲ್ಲ ಅಂತಂದ್ರೆ ನಮ್ಗೆ ಏನಾಗುತ್ತೆ, ಲಾಸ್ ಆಗ್ತಾ ಹೋಗುತ್ತೆ. ಸೊ ಈ ತರ ಏನ್ ಮಾಡ್ತಾ ಇದೆ ಅಂತಂದ್ರೆ US ಅವರು ನಮ್ಮನ್ನ ಒಂದ್ ಸ್ವಲ್ಪ ಕಂಟ್ರೋಲ್ ಮಾಡಕ್ಕೆ ಪ್ರಯತ್ನವನ್ನ ಪಡ್ತಾ ಇದೆ. ಸೊ ಈ ಒಂದು ಸಬ್ಮಿಟ್ ಏನಾದ್ರು ಚೆನ್ನಾಗಿ ಹೋಗಿದ್ದಿದ್ರೆ ಪ್ರಾಬಬ್ಲಿ ನಮ್ಗೆ ಒಂದ್ ಸ್ವಲ್ಪ ನಿರಾಳತೆ ಸಿಗ್ತಾ ಇತ್ತು ಅಂತ ನಾವಿಲ್ಲಿ ಹೇಳ್ಬೋದು.
ಮುಂದೆ ನೋಡೋಣ ಬನ್ನಿ. ನೋಡಿ, ದ ಯು ಎಸ್ ಹ್ಯಾಸ್ ಅನೌನ್ಸ್ ದ ಕಂಬೈನ್ ಅಂತಂದ್ರೆ ಇವಾಗ ನಿಮ್ಗೆ ಎಲ್ಲರಿಗೂ ಗೊತ್ತಿದೆ ಅಮೆರಿಕ ಭಾರತದ ಮೇಲೆ ಏನಂತಂದ್ರೆ ಭಾರತದಿಂದ ಆಗುವ ರೂಪ್ತಗಳು ಅಂತಂದ್ರೆ ನಾವು ಏನನ್ನ ನಾವು ಇಲ್ಲಿಂದ ಭಾರತಕ್ಕೆ ಎಕ್ಸ್ಪೋರ್ಟ್ ಮಾಡ್ತಾ ಇದೀವಿ ಅಂದ್ರೆ ಭಾರತದವ್ರು ಏನು ಎಕ್ಸ್ಪೋರ್ಟ್ ಮಾಡ್ತಾ ಇದೀವಿ ಯು ಎಸ್ ಅವ್ರಿಗೆ, ಅದಕ್ಕೆ ನೋಡಿ ಎಕ್ಸಿಸ್ಟಿಂಗ್ ಅಂದ್ರೆ ಮುಂಚೆ ನಾವು 25% ಟ್ಯಾರಿಫ್ ನ ಕೊಡ್ತಾ ಇದ್ವಿ. ಈಗ ಅದರ ಜೊತೆಗೆ ಮತ್ತೆ ಇದು ಹಳೇದು, ಇವಾಗ ಮತ್ತೆ ಹೊಸದು 25% ಅನ್ನ ಅವ್ರು ಏನ್ ಮಾಡಿದ್ದಾರೆ, ವಿಧಿಸಿದ್ದಾರೆ. ಸೊ ಈ ಕ್ರಮದಿಂದ ಏನಾಗುತ್ತೆ ಅಂತಂದ್ರೆ ಅಮೆರಿಕಾದ ಮಾರುಕಟ್ಟೆಯಲ್ಲಿ ಭಾರತದ ವಸ್ತುಗಳ ಬೆಲೆ ಏನಾಗುತ್ತೆ, ಹೆಚ್ಚಾಗ್ತಾ ಹೋಗುತ್ತೆ. ನಿಮ್ಗೆ ಇದನ್ನ ನಾನು ಆಲ್ರೆಡಿ ಹೇಳಿದೆ, ಎಕ್ಸ್ಪ್ಲೇನ್ ಮಾಡಿದೆ. ಏನಾಗುತ್ತೆ, ನಾವು ಇನ್ನ 25% ಜಾಸ್ತಿ ದುಡ್ಡನ್ನ ಯು ಎಸ್ ಗವರ್ಮೆಂಟ್ ಕೊಟ್ರೆ ಆಟೋಮ್ಯಾಟಿಕ್ಲಿ ಏನಾಗುತ್ತೆ, ನಮ್ಗೆ ಪ್ರಾಫಿಟ್ ಬೇಕು ಅಂತಂದ್ರೆ ನಾವು ವಸ್ತುಗಳ ಬೆಲೆನ ಹೆಚ್ಚು ಮಾಡ್ತೀವಿ. ಸೊ ಈ ತರ ಮಾಡೋದ್ರಿಂದ ಭಾರತದಲ್ಲಿ ಆಗಿರುವಂತ ಯಾವುದೇ ವಸ್ತುಗಳೇನಿದೆ ಅದು ಯು ಎಸ್ ಅಲ್ಲಿ ತುಂಬಾ ಜಾಸ್ತಿ ಬೆಲೆಗೆ ನಾವು ಅದನ್ನ ಮಾರಾಟ ಮಾಡಿದ್ರೆ ಯಾರು ಅದನ್ನ ತಗೊಳ್ಳೋದಿಲ್ಲ. ಹಾಗಾಗಿ ನಮಗೇನಾಗುತ್ತೆ, ಪ್ರಾಬ್ಲಮ್ ಆಗುತ್ತೆ. ಈ ತರ ನೋಡಿ, ಭಾರತ ಅಮೆರಿಕಾದ ವ್ಯಾಪಾರದ ಸಂಬಂಧ ಏನಿದೆ ಅದೇನಾಗುತ್ತೆ, ಅಸ್ಥಿರವಾಗಿರುತ್ತೆ ಅಂತಂದ್ರೆ ಅದರಲ್ಲಿ ತುಂಬಾ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಈ ತರ ಆಗೋದ್ರಿಂದ ಏನಾಗುತ್ತೆ ಅಂತಂದ್ರೆ ನೋಡಿ, ಆರ್ಥಿಕ ಆ ಮಾತುಕತೆಗಳು ಕೂಡ ಏನಾಗುತ್ತೆ, ಕಠಿಣವಾಗುತ್ತೆ. ಈ ತರ ಅಥವಾ ಕಠಿಣ ಆಗುವಂತ ಸಾಧ್ಯತೆಗಳು ಕೂಡ ಆಗುತ್ತೆ. ನಮಗೆ ಯಾವುದೇ ತರವಾದ ಆರ್ಥಿಕ ನೆಗೋಸಿಯೇಷನ್ಸ್, ಎಕನಾಮಿಕ್ ನೆಗೋಸಿಯೇಷನ್ಸ್ ನಾವು ಮಾಡಕ್ ಆಗೋದಿಲ್ಲ. ಸೊ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಟ್ US when it has announced the 50% tariff, automatically what's going to happen is that the price of the Indian goods will go on increasing, right? Because we want to get profit. So if we are paying 25% more to the US government, that means we are supposed to increase that much money, right, to get the profit. And we are trying to do that. That means automatically it's going to be like, going to be very difficult for us. So this is going to affect the US India trade relation, and also going to be very difficult for the economic negotiations that are going to happen in future, right? So ಇವಾಗ ನೋಡಿ ಏನಾಗ್ತಾ ಇದೆ ಅಂತಂದ್ರೆ ಭಾರತ ಇಂಪೋರ್ಟ್ ಅಂದ್ರೆ ಭಾರತದವರು ಈಗ ಆಗ್ಲೇ ನಾವು ತುಂಬಾ ಇಂಪೋರ್ಟ್ ಮಾಡ್ತಾ ಇದೀವಿ, ನಿಯರ್ಲಿ 35 to 40% ಅಂತಂದ್ರೆ ನಾವೇನ್ ಮಾಡ್ತಾ ಇದೀವಿ ಅಂದ್ರೆ ರಷ್ಯಾದಿಂದ ನಾವೇನ್ ಮಾಡ್ತಾ ಇದೀವಿ, ಒಂದು 35 to 40% ಕಚ್ಚಾ ತೈಲವನ್ನ ಏನ್ ಮಾಡ್ತಾ ಇದೀವಿ, ರಷ್ಯಾದಿಂದ ನಾವು ತಗೊಳ್ತಾ ಇದೀವಿ ಅಥವಾ ಇಂಪೋರ್ಟ್ ಮಾಡ್ಕೊಳ್ತಾ ಇದೀವಿ. ಓಕೆ, ಹೆಚ್ಚಿನ ಶುಲ್ಕಗಳನ್ನ ವಿಧಿಸಿದ್ರೆ ಏನಾಗುತ್ತೆ, ಹೆಚ್ಚಿನ ಶುಲ್ಕಗಳನ್ನ ವಿಧಿಸುವ ಮೂಲಕ ಅಂತಂದ್ರೆ ಯು ಎಸ್ ಅವ್ರು ಏನ್ ಮಾಡ್ತಾ ಇದಾರೆ ಅಂದ್ರೆ ನಮ್ಮ ಮೇಲೆ ಶುಲ್ಕಗಳನ್ನ ಹಾಕ್ತಾ ಇದಾರೆ. ಯಾಕೆ ಹಾಕ್ತಾ ಇದಾರೆ ಅಂತಂದ್ರೆ ನಾವು ರಷ್ಯಾದಿಂದ ಕಚ್ಚಾ ತೈಲವನ್ನ ತಗೊಳ್ಬಾರ್ದು ಅನ್ನೋ ಒಂದು ನಿಟ್ಟಿನಲ್ಲಿ, ಅಂತಂದ್ರೆ ನಮಗೆ ಒಂದ್ ಸ್ವಲ್ಪ ಒತ್ತಡವನ್ನ ಹೇರುವಂತ ನಿಟ್ಟಿನಲ್ಲಿ ಅಥವಾ ಒತ್ತಡವನ್ನ ಹೇರ್ಲೇಬೇಕು ಅನ್ನೋ ಒಂದು ನಿರ್ಧಾರದಿಂದ ಅವ್ರು ಏನ್ ಮಾಡ್ತಾ ಇದಾರೆ, ಇದನ್ನ ಮಾಡ್ತಾ ಇದ್ದಾರೆ. ಓಕೆ, ಇದಷ್ಟೇ ಅಲ್ಲದೆ ನೋಡಿ, ಬಿಲ್ ಇನ್ ಕಾಂಗ್ರೆಸ್ ಅಂತಂದ್ರೆ ಯು ಎಸ್ ಕಾಂಗ್ರೆಸ್ ಗವರ್ಮೆಂಟ್ ಅಲ್ಲಿ ಇದನ್ನು ಏನ್ ಪ್ರಪೋಸ್ ಮಾಡಿದ್ದಾರೆ ಅಂತಂದ್ರೆ, ಯಾವ ದೇಶವು ರಷ್ಯಾಗೆ ಅಂದ್ರೆ ರಷ್ಯಾದವರ ವಾರ್ಗೆ ಹೆಲ್ಪ್ ಮಾಡ್ತಾ ಇದ್ದಾರೆ ಅಂದ್ರೆ ಅವರ ಆರ್ಥಿಕತೆಗೆ ಯಾರು ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತ ದೇಶಗಳ ಮೇಲೆ ನಾವು 500% ಶುಂಕಗಳನ್ನ ವಿಧಿಸಬೇಕು ಅಂತ ಕೂಡ ಅವರು ಏನ್ ಮಾಡ್ತಾ ಇದ್ದಾರೆ, ಹೇಳ್ತಾ ಇದ್ದಾರೆ. ನೋಡಿ ಯಾವ ತರ ಯು ಎಸ್ ಅವರು ನಮ್ಮನ್ನ ಕಂಟ್ರೋಲ್ ಮಾಡೋಕೆ ಪ್ರಯತ್ನವನ್ನ ಪಡ್ತಾ ಇದ್ದಾರೆ. ಆದ್ರೆ ನೋಡಿ ಭಾರತದವ್ರು ಏನ್ ಮಾಡ್ತಾ ಇದಾರೆ ಅಂತಂದ್ರೆ ಎರಡು ಕಡೆ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾ ಇದೆ. ಈ ತರ ಎಷ್ಟೇ ಒತ್ತಡಗಳು ಹೆಚ್ಚಾದ್ರೂ ನೋಡಿ, ಭಾರತ, ಅಮೆರಿಕ ಮತ್ತು ರಷ್ಯಾ ಎರಡು ಕಡೆಗಳಿಂದಾನು ಏನ್ ಮಾಡ್ತಾ ಇದೆ ಅಂತಂದ್ರೆ ಸಮತೋಲನೆಯ ಸಂಬಂಧವನ್ನ ಕಾಪಾಡ್ಕೊಳ್ತಾ ಇದೆ. ಯಾಕೆ ಅಂತಂದ್ರೆ ನೋಡಿ ಏನಾಗುತ್ತೆ, ನಾವು ಇದನ್ನು ಬಿಡಕ್ಕಾಗಲ್ಲ. ಯಾಕೆ ಅಂದ್ರೆ ನಮಗೆ ರಷ್ಯಾ ಇಂಪಾರ್ಟೆಂಟ್ ಅಲ್ಲ ಅಥವಾ ಯು ಎಸ್ ಇಂಪಾರ್ಟೆಂಟ್ ಅಲ್ಲ. ನಮಗೆ ಏನ್ ಇಂಪಾರ್ಟೆಂಟ್ ಅಂದ್ರೆ ನೋಡಿ, ನಮ್ಮ ದೇಶದ ವ್ಯಾಪಾರ, ನಮ್ಮ ರಕ್ಷಣಾ ಸಹಕಾರ ಮತ್ತೆ ನಮ್ಮ ಎನರ್ಜಿ ಭದ್ರತೆ ಅಂತಂದ್ರೆ ನಮಗೆ ನಮ್ಮ ದೇಶದಲ್ಲಿ ನಮ್ಮ ಶಕ್ತಿಯ ಭದ್ರತೆ ಇಂಪಾರ್ಟೆಂಟು. ಇದು ನಮಗೆ ಏನ್ ಮಾಡತ್ತಪ್ಪ ಅಂತಂದ್ರೆ, ಈ ತರ ಆದ್ರೆ ನಾವೇನಾಗ್ತೀವಿ ಅಂತಂದ್ರೆ, ನಾವು ಬೇರೆ ಯಾವುದೇ ಫಾರಿನ್ ಪಾಲಿಸಿ ಅಂತಾರೆ, ಇಂಡಿಪೆಂಡೆಂಟ್ ಫಾರಿನ್ ಪಾಲಿಸಿ ಅಂತಾರೆ, ನಾವು ಬೇರೆ ಯಾವುದೇ ದೇಶದ ಮೇಲೆ ಅವಲಂಬನೆಯನ್ನು ಹೊಂದೋದಿಲ್ಲ. ಓಕೆ, ಇದಕ್ಕೆ ನಾವೇನಂತ ಹೇಳ್ತೀವಿ, ಭಾರತವು ಸ್ವತಂತ್ರವಾಗಿ ವಿದೇಶಾಂಗ ನೀತಿಯನ್ನ ಅನ್ವರ್ಸಿಸ್ತದೆ. ಅಂದ್ರೆ ನಾವು ಫಾರಿನ್ ಪಾಲಿಸೀಸ್ ಏನಿದೆ ಅದನ್ನ ನಾವು ಸ್ವತಂತ್ರವಾಗಿ ತಗೊಳ್ಬಹುದು, ಯಾವುದೋ ಒಂದು ಪ್ರೆಷರ್ ಅಲ್ಲಿ ನಾವು ತಗೊಳಕ್ಕೆ ಇಷ್ಟವನ್ನ ಪಡೋದಿಲ್ಲ. ಸೊ ನಮ್ಮ ಭಾರತದ ಏನಿದೆ ಅಂತಂದ್ರೆ ನೋಡಿ, ಏನು ಮಾಡ್ಬೇಕಪ್ಪ ಅಂತಂದ್ರೆ ನಾವು ಎರಡೂ ಕಡೆಗೂ ನಾವು ಉಳಿಸ್ಕೊಂಡು ಹೋಗ್ತಾ ಇದ್ದೀವಿ. ಆದ್ರೆ ನಾವು ನಮ್ಮ ದೇಶದ ಇಂಟ್ರೆಸ್ಟ್ ಏನಿದೆ ಅಂದ್ರೆ ನಮ್ಮ ದೇಶದೆಲ್ಲ ಮೂಲಕ ನಾವೇನ್ ಮಾಡ್ತಾ ಇದೀವಿ, ನಮ್ಮ ಭದ್ರತೆಯನ್ನ ನಾವು ಕಾಪಾಡ್ಕೊಂಡು ಹೋಗ್ಬೇಕು. ನಮ್ಮ ಭದ್ರತೆಯನ್ನ ನಾವು ಕಾಪಾಡಿದ್ರೆ ಏನಾಗುತ್ತೆ ಅಂದ್ರೆ ನಾವು ಸ್ವತಂತ್ರವಾಗಿ ಯಾವುದೇ ತರವಾದ ಪಾಲಿಸಿಗಳನ್ನ ನಾವು ಮಾಡಬಹುದು. ಓಕೆ, ನೋಡಿ, ದ ಸಬ್ಮಿಟ್ ಫೇಲಿಯರ್ ಪ್ರೊಲಾಂಗ್ಸ್ ರಷ್ಯಾ ಯುಕ್ರೇನ್ ಕಾನ್ಫ್ಲಿಕ್ಟ್ ಅಂತಂದ್ರೆ ಇವಾಗ ಈ ಸಬ್ಮಿಟ್ ಕರೆಕ್ಟ್ ಆಗಿ ಸಾಲ್ವ್ ಆಗಿಲ್ಲ ಅಂತಂದ್ರೆ ರಷ್ಯಾ ಮತ್ತೆ ಯುಕ್ರೇನ್ ಮಧ್ಯೆ ಇರುವಂತ ಜಗಳ ಏನಿದೆ ಅದು ಇನ್ನೂ ಕಾಂಪ್ಲಿಕೇಟ್ ಆಗುತ್ತೆ. ಕಾಂಪ್ಲಿಕೇಟಿಂಗ್ ಗ್ಲೋಬಲ್ ಡಿಪ್ಲೊಮಸಿ. ಮೇಜರ್ ಕನ್ಸರ್ನ್ಸ್ ಅಂದ್ರೆ ತುಂಬಾ ಕನ್ಸರ್ನ್ ಆಗಿರೋದು ಏನಪ್ಪಾ ಅಂತಂದ್ರೆ ನೋಡಿ, ಲ್ಯಾಕ್ ಆಫ್ ಪೀಸ್ ಅಂತಂದ್ರೆ ಶಾಂತಿಯ ಸೂತ್ರ ಇಲ್ಲ. ಒಂದು ಚೆನ್ನಾಗಿರುವಂತ ಏನು ಅಂತ ಹೇಳ್ತೀವಿ ನಾವು, ಶಾಂತಿಯ ಸೂತ್ರವೇ ಇಲ್ಲ. ಓಕೆ, ಅದಷ್ಟೇ ಅಲ್ಲದೆ ನೋಡಿ, ಇಶ್ಯೂಸ್ ಆಫ್ ಟೆರಿಟೋರಿಯಲ್ ಕಾನ್ಸೆನ್ಸಸ್, ಸೆಕ್ಯೂರಿಟಿ ಗ್ಯಾರಂಟೀಸ್,
ಆ್ಯಂಡ್ ಅನ್ಸರ್ಟನ್ ಫ್ಯೂಚರ್ ಅಂತಂದ್ರೆ ಇವಾಗ ನೋಡಿ ಈ ಥರ ಆಗೋದ್ರಿಂದ ನಾಟೋ ಅಂತ ಏನಿದೆ ಅದರ ಭವಿಷ್ಯ ಕೂಡ ಏನಾಗಿದೆ ಅಂತಂದ್ರೆ ಈಗ ಅದಕ್ಕೂ ಒಂದು ಪ್ರಶ್ನೆ ಆಗ್ಬಿಟ್ಟಿದೆ. ಸೊ ನಾವೇನಪ್ಪ ಇಲ್ಲಿ ಅರ್ಥ ಮಾಡ್ಕೋಬೇಕು ಅಂತಂದ್ರೆ US ಅವರು ನಮ್ಮನ್ನ ಪ್ರೆಷರ್ ಮಾಡ್ತಾ ಇದ್ದಾರೆ, ಆದರೆ ಭಾರತದವರು ಯಾವ ಪ್ರೆಷರ್ಗೂ ಬಗೋದಿಲ್ಲ. ಇದನ್ನ ನಾವು ನೆನ್ಪಿಟ್ಕೋಬೇಕು. ಎರಡನೇದು ಬಂದ್ಬಿಟ್ಟು ಏನಪ್ಪಾ ಅಂತಂದ್ರೆ ನಮ್ಮ ಶಾಂತಿ ಸೂತ್ರ ಏನಿದೆ, ಜಾಗತಿಕ ಮಟ್ಟದಲ್ಲಿ ನಮ್ಮ ಶಾಂತಿ ಸೂತ್ರ ಏನಿದೆ ಅದು ಅಷ್ಟು ಚೆನ್ನಾಗಿಲ್ಲ. ಮತ್ತೆ ನಾಟೋ ಅಂತ ಈ ಆರ್ಗನೈಸೇಷನ್ಸ್ ಏನಿದೆ ಅದರ ಬಗ್ಗೆ ಅದರ ಅದರ ಭವಿಷ್ಯದ ಬಗ್ಗೆ ನಮಗೆ ಇನ್ನೂ ಕರೆಕ್ಟಾಗಿ ಕ್ಲಾರಿಟಿ ಸಿಗ್ತಾ ಇಲ್ಲ. ಓಕೆ, ಈ ಒಂದು ಕನ್ಫ್ಲಿಕ್ಟ್ ಇದೇ ತರ ಮುಂದುವರಿತಾ ಹೋದ್ರೆ ಈ ಎಲ್ಲ ಆರ್ಗನೈಸೇಷನ್ಸ್ ಏನಿದೆ ಅದರ ಉಪಯೋಗಗಳೇ ನಮಗೆ ಇಲ್ಲ ಅನ್ಸೋಗುತ್ತೆ, ಅಥವಾ ಅದರಿಂದ ನಮ್ಗೆ ಏನು ಸಹಾಯ ಆಗ್ತಾ ಇಲ್ಲ ಅಂತ ಅನ್ಸೋಗುತ್ತೆ. ಅದರ ಭದ್ರತೆ ಏನಿದೆ ಅಥವಾ ಭವಿಷ್ಯದ ಪಾತ್ರ ಏನಿದೆ ಅದು ನಮಗೆ ಒಂದು ಪ್ರಶ್ನೆಯಾಗಿ ಉಳಿದು ಹೋಗುತ್ತೆ. ಓಕೆ, ಇವತ್ತಿಗೆ ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತೇನೆ. ಇವತ್ತಿನ 2 ಟಾಪಿಕ್ಸ್ ನಾನು ಕವರ್ ಮಾಡಿದ್ದೀನಿ. ನಾಳೆ ಮತ್ತೆ ನಿಮಗೆ 2 ಟಾಪಿಕ್ಸ್ ನಾನು ತಗೊಂಡ್ ಬರ್ತೀನಿ. ನಿಮಗೆ ಏನಾದರೂ ಪ್ರಾಬ್ಲಮ್ಸ್ ಇದ್ರೆ ನನ್ನ ಕ್ಲಾಸಿಂದ, ಅಥವಾ ನೀವೇನಾದರೂ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೆ ದಯವಿಟ್ಟು ಅದನ್ನು ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ, ನಾನು ಇನ್ನೂ ಚೆನ್ನಾಗಿ ಮಾಡೋಕ್ಕೆ ಪ್ರಯತ್ನವನ್ನ ಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್.